ಇರಿ ನೋಡು ಮೈನಾ, ಈಗ ನಾವು ಆಟ ಆಡಿದಾಯ್ತು, ಫ್ಲೇಮ್ಸ್ ಆಡಿ ನಮ್ಮಿಬ್ರು ಮಧ್ಯೆ ಏನ್ ಸಂಬಂಧ ಇದೆ ಅಂತ ಕುತೂಹಲಕ್ಕೆ ತಿಳ್ಕೊಂಡಾಯ್ತು. ಈಗ ಬೇರೆ ಗೇಮ್ ಆಡೋಣ. ಹೋಗ್ಲಿ, ನಿನ್ಗೆ ಯಾವ ಗೇಮ್ ಇಷ್ಟ ಇದೆಯೋ ಅದು ಹೇಳು, ಅದಾಡೋಣ. ರೀ, ಈ ಸರಿ ಏನ್ ಆಟ ಆಡೋದು ಅಂತ ನೀವ್ ಹೇಳ್ಬೇಡಿ, ನಾನ್ ಹೇಳ್ತೀನಿ. ಹಾ, ನೀನೇ ಹೇಳು. ರೀ, ಏನ್ ಗೊತ್ತಾ, ಒಂದ್ ಹಾಡ್ ಹಾಡ್ಬೇಕು. ಹಾಡಿನ ಕೊನೆಯಲ್ಲಿ ಏನ್ ಅಕ್ಷರ ಬರುತ್ತೋ ಆ ಅಕ್ಷರದಲ್ಲಿ ಇನ್ನೊಬ್ರು ಹಾಡ್ ಹಾಡ್ಬೇಕು. ಈ ಅಂತ್ಯಾಕ್ಷರಿ ಅದೇ ಅದಾಡೋಣ. ಇವಾಗ ಅಂತ್ಯದಲ್ಲಿ ಯಾವ ಅಕ್ಷರ ಇರುತ್ತೋ ಅದರಿಂದ ಹಾಡಾಡ್ಬೇಕಲ್ವಾ? ನೋಡಿ, ನಮ್ಗೆ ನಿಮ್ಮಷ್ಟು ಹಾಡುಗಳು ಬರಲ್ಲ. ನಮ್ದೇ ಒಂದು ಹೊಸ ರೂಲ್ ಮಾಡ್ಕೊಳ್ಳೋಣ. ನೀವು ಹಾಡು ಹಾಡಿ ಆಮೇಲೆ ನಮಗ್ ಬಂದಿದ್ದು ಹಾಡಾಡ್ತೀವಿ, ಸರಿನಾ? ಅಂದ್ರೆ ನೀವಿಬ್ರು ತುಂಬಾ ಚೆನ್ನಾಗಿ ಹಾಡಾಡ್ತೀರಾ ಅನ್ಸತ್ತೆ. ಸ್ವಲ್ಪ ಹುಡುಗರ ಮೇಲೆ ಕನಿಕರ ತೋರಿಸಿ. ಓಕೆನಾ? ಓಕೆನಾ? ಓಕೆ ಅಲ್ವಾ? ಓಕೆ ಅನ್ನಿ. ಸಾರಿ. ಸೂಪರ್, ಸರಿ ಅಂದ್ರಲ್ವಾ? ಡನ್. ಆಡೋಣ. ಓ ರೀ, ನೀ ಫಸ್ಟ್ ಹಾಡಿ. ನೋ 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 ನೋ, ಆಲ್ವೇಸ್ ಲೇಡೀಸ್ ಫಸ್ಟ್. ನೀವುಗಳೇ ಹಾಡ್ಬೇಕು. ಪರವಾಗಿಲ್ಲ, ನೀವ್ ಹಾಡ್ರಿ. ನಾವೇ ಹಾಡ್ಬೇಕಾ? ಓಕೆ. ಧ್ರುವ, ಮೊದ್ಲು ನೀವ್ ಹಾಡ್ತೀರಾ ಅಥವಾ ನಾನ್ ಹಾಡ್ಬೇಕಾ? ಇಲ್ಲ, ಆಕ್ಚುಲಿ ನಾನೇ ಹಾಡ್ತಿದ್ದೆ. ಆದ್ರೆ ಯಾಕೋ ಶ್ರುತಿ ಸ್ವಲ್ಪ ಕೆಟ್ಟ ಹೋಗಿದೆ. ಶ್ರುತಿನಾ? ಶ್ರುತಿ ಅಂದ್ರೆ ಯಾರು? ಶ್ರುತಿ ಅಂದ್ರೆ ಗೊತ್ತಿಲ್ವಾ? ಇಲ್ಲಪ್ಪ, ನನಗ್ ನನ್ ರಾಧನ್ ಬಿಟ್ರೆ ಬರೀ ಯಾರು ಗೊತ್ತಿಲ್ಲ. ಪಲ್ಲವಿ ಅಂದ್ರೆ ಗೊತ್ತಾ? ಇದ್ಯಾರು? ಬಿಡಿ, ರಾಧೆ ಬಿಟ್ರೆ ನಿಮ್ಗೆ ಯಾರು ಗೊತ್ತಿಲ್ಲ ಅಂತ ಹೇಳ್ಬಿಟ್ರಲ್ಲ. ಹೌದೌದು. ಓಕೆ. ಸರಿ, ಹಾಗಾದ್ರೆ ನೀವೇ ಹಾಡಿ. ನಾನಾ? ರಾಧೆನೆ ಮನ್ಸಲ್ಲಿ ಇಟ್ಕೊಂಡು ಹಾಡಿ. ಅದೇ ಬೆಸ್ಟ್ ಅಲ್ವಾ? ಹಾಡ್ರಿ. ಹಾಡಿ. ನಾನ್ ಹಾಡ್ಬೇಕಾ? ಅದಕ್ಕೆ ಏನಂತೆ, ನಾನ್ ಹಾಡ್ತೀನಿ ನೋಡಿ. ಯಾರೇ ನೀನು ಚೆಲುವೆ, ನನ್ನ ಸೇಯ ಹೂವೆ, ಪ್ರೀತಿಸೋಣ ಬಾಬಲವೇ, ಓ ಪ್ರೇಮವೇ. ಯಾರೇ ನೀನು ಚೆಲುವೆ, ನನ್ನ ಸೇಯ ಹೂವೆ, ಪ್ರೀತಿಸೋಣ ಬಾಬಲವೇ, ಓ ಪ್ರೇಮವೇ. ನೀನಂದ್ರೆ ಇಷ್ಟ ಚಂದನದ ಗೊಂಬೆ, ನಿನಗಾಗಿ ಹಾಟ್ ಬೀಟ್ಸ್ ಕರ್ಪೂರದ ಗೊಂಬೆ. ಬಾನನ್ನೇ ಮಧುಚಂದ್ರಕ್ಕೆ ಮನಸ್ಸೇ ಓ ಮನಸ್ಸೇ, ಈ ಜೀವ ನಿನಗಾಗಿ ಪ್ರೀತ್ಸೆ ತಪ್ಪೇನಿಲ್ಲ. ಸಾಕ್. ಸೂಪರ್ ಸಖತ್ತಾಗಿತ್ತು. ದೀಪಕ್ ಅವ್ರೆ, ನೀವು ನಿಮ್ ರಾಧೆಗೋಸ್ಕರ ಎಷ್ಟು ಚೆನ್ನಾಗಿ ಆಡದ್ರಿ. ಅದಕ್ಕೆ ನಾನ್ ಮೈನನ್ಗೋಸ್ಕರ ಸ್ವಲ್ಪ ಹಾಡ್ತೀನಿ. ಮೈನಾ ನೀನೇ ನನ್ನ ಮೈನಾ ನೀನೇ ನನ್ನ ಪ್ರಾಣ ಅನ್ನೋದಿಲ್ಲ ನನ್ನ ಆಣೆ. ಪ್ರಾಣ ಇಂದೆಲ್ಲ ನಾಳೆ ಹೋಗೋದೇನೆ, ನಿನಗೇನು ಹನಬೇಕು ನಾ ಕಾಣೆ. ಮೈನಾ ನೀನೇ ನನ್ನ ಮೈನಾ ನೀನೇ ನನ್ನ. ಓಹೋ, ಅಷ್ಟೇ. ಸೂಪರ್. ಚೆನ್ನಾಗಿತ್ತಲ್ವಾ? ಮೈನವ್ರೆ, ಇವಾಗ ಲಾಸ್ಟ್ ಉಳ್ದಿರೋರು ನೀವೇ. ನೀವು ನಿಮ್ಮ ಮನದಾಳದಿಂದ ಒಂದು ಒಳ್ಳೆ ಹಾಡು ಪ್ಲೀಸ್. ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಜೋರಾದ ಚಂದ್ರನೀಗ, ಇಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ.
ಸಾಕ್ ನಿಲ್ಸು. ಏನ್ ಮೈನಾ ಇದು? ಒಳ್ಳೆ ಸಂತೋಷವಾಗಿರೋ ಹಾಡು ಹಾಡು ಅಂತಂದ್ರೆ ಒಳ್ಳೆ ಫೀಲಿಂಗ್ಸ್ ಇರೋ ಹಾಡು ಹಾಡ್ತಿದ್ಯಲ್ಲ. ನನ್ ಮನ್ಸಲ್ಲಿರೋದ್ನೇ ಹಾಡ್ತಿದ್ದೀನಿ ಅಷ್ಟೇ. ಸರಿ ಸರಿ, ಈ ಆಟ ಸಾಕು. ನಂಗೆ ತುಂಬಾ ಹೊಟ್ಟೆ ಹಸುವಾಗ್ತಿದೆ. ಅದೆಲ್ಲ ಬಿರಿಯಾನಿ ಅಂದ್ರಲ್ಲ ರೀ, ಹೋಗೋಣ. ಸರಿ ಸರಿ. ಹಾ ಹಾ, ಬನ್ನಿ 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 ಬನ್ನಿ. ಬನ್ನಿ ಬನ್ನಿ ಬನ್ನಿ, ಟೈಮ್ ಆಯ್ತು. ಬಿರಿಯಾನಿ ಅಂಗಡಿ ತೆಗ್ದಿರುತ್ತೆ, ಬೇಗ ಹೋಗೋಣ ಬನ್ನಿ. ಹಾ ಏಯ್, ಏನೇ ಇದೆಲ್ಲ? ಸ್ನಾಕ್ಸ್ ರೀ. ಸ್ನಾಕ್ಸಾ? ಗಾರ್ಮೆಂಟ್ಸ್ ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಮನೆಗೆ ಬಂದ ತಕ್ಷಣ ಹೆಂಡತಿಗೆ ಸಹಾಯ ಮಾಡ್ತಿದ್ದಾನೆ, ಅಡಿಗೆ ಮಾಡೋ ತಡ ಆಗುತ್ತೆ ಅಂತ ಸ್ನಾಕ್ಸ್ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳಿ, ಆಮೇಲೆ ಊಟ ಮಾಡ್ಲಿ ಅಂತಾನೇನೆ. ಇದನ್ ನಿಮಗ್ ತಗೊಂಬಂದೆ ಅಂತ ಯಾರ್ರೀ ಹೇಳಿದ್ದು? ಇದೆಲ್ಲ ನಮ್ ತಮ್ಮ ಬರ್ತಂಗ್ ತಂದಿರೋದು. ಅಮ್ಮ ನನ್ಗೆ. ಅಯ್ಯೋ, ನಿಂಗ್ ಒಳಗಡೆ ಇಟ್ಟಿದೀನಿ, ಹೋಗ್ ತಿನ್ನೋಗೋ. ಹೋಗಪ್ಪ ಹೋಗೋ, ಚೆನ್ನಾಗಿ ತಿಂದು ಅಲ್ಲೇ ಇರು. 2 ಕೊಡೆ. ಇದೆಲ್ಲ ಮಾಡಿರೋದು ಭರತಂಗ? ಹೌದು ರೀ, ಈ ತಿಂಡಿ ಎಲ್ಲ ನಾನೇ ನನ್ ಕೈಯಾರೆ ಮಾಡಿದ್ದು. ಇದೆಲ್ಲ ನಿನ್ಗೆ ಈ ತಿಂಡಿ ಎಲ್ಲ ಮಾಡಕ್ ಬರುತ್ತೇನೆ? ಏನ್ರಿ? ಅಂದ್ರೆ ಇದನ್ನೆಲ್ಲ ಆರಾಮಾಗಿ ಬೇಕರಿಯಿಂದ ತರ್ಬೋದಿತ್ತಲ್ವಾ, ಅಂಗಡಿಯಿಂದ ತರ್ಬೋದಿತ್ತಲ್ವಾ, ನೀನ್ ಯಾಕೆ ಮಾಡಿ ಸುಸ್ತು ಮಾಡ್ಕೊಂಡೆ ಅಂತ ಕೇಳ್ದೆ ಕಣೆ. ಎಣ್ಣೆ ಪದಾರ್ಥ ಎಲ್ಲ ಅಂಗಡಿಲಿ ತಗೊಂಡ್ ತಿಂದು ಅವ್ರ ಆರೋಗ್ಯಕ್ಕೆ ಏನಾದ್ರು ಆದ್ರೆ ಏನ್ರಿ ಮಾಡೋದು? ಅದಕ್ಕೆ ನಾನೇ ಮನೆಯಲ್ಲಿ ಜೋಪಾನವಾಗಿ ಎಲ್ಲ ನೋಡಿ ನೋಡಿ ಮಾಡ್ದೆ. ಒಂದು ಕಪ್ ಕಾಫಿ ಕೊಡು ಅಂತ ಕೇಳಿದ್ರು, ಮಧ್ಯಾಹ್ನ 1 ಲೋಟ ಜ್ಯೂಸ್ ಮಾಡ್ಕೊಡು ಅಂದ್ರು ಮಾಡ್ಕೊಡ್ದೆ ಇರೋಳು. ಇವತ್ತು ದುಡ್ಡು ಬರುತ್ತೆ ಅಂತ ಆ ಫ್ರಾಡ್ ನನ್ ಮಗನಿಗೆ ಏನೆಲ್ಲ ಮಾಡ್ಕೊಡ್ತಾ ಇದ್ದಾಳೆ. ನಿನಗಿದೆ ಒಂದ್ ದಿವ್ಸ. ರೀ, ಏನ್ರಿ ಅದು ಹಂಗೆ ನೋಡ್ಕೊಂಡೇ ಇದೀರಲ್ಲ? ಈಗ ನಿನ್ ತಮ್ಮ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಾ? ಪಕ್ಕದ ರೂಮಲ್ಲೇ ಇದ್ದಾನೆ ಅಂತ ಗೊತ್ತೋ, ಹೋಗ್ ಕೊಟ್ ಬನ್ನಿ.